ಅನಾಥ ಯುವಕ ಮತ್ತು ದೇವಲೋಕದ ಅಪ್ಸರೆಯರು. ಒಂದೂರಿನಲ್ಲಿ ಒಬ್ಬ ಅನಾಥ ಯುವಕನಿದ್ದ. ಅವನ ತಂದೆ ತಾಯಿ ತೀರಿ ಹೋಗಿದ್ದರು. ತಂದೆ ತೀರಿ ಹೋಗುವ ಮುನ್ನ ತನ್ನನ್ನು ಸಮಾಧಿ ಮಾಡಿದ ಜಾಗದ ಸಮೀಪ ಜಮೀನು ಮಾಡಿ ಬೇಸಾಯ ಮಾಡಿ ಜೀವಿಸು ಎಂದು ಯುವಕನಿಗೆ ಹೇಳಿದ. ಆದರೆ ಆ ಊರಿನ ಜನರು ಅವನ ತಂದೆಯ ಜಾಗವನ್ನೆಲ್ಲ ವಶಪಡಿಸಿಕೊಂಡು ಅಲ್ಲಿ ಗದ್ದೆ ಮಾಡತೊಡಗಿದ್ದರು. ಇವನಿಗೆ ಸ್ವಲ್ಪವೂ ಜಾಗ ಕೊಡಲಿಲ್ಲ. ಯುವಕನು ಅವರ ಬಳಿ ಹೋಗಿ ಜಾಗ ಕೇಳಿದಾಗ ಅವರು, ನೀನು ನಿನ್ನ ತಂದೆಯ ಸಮಾಧಿಯ ಮೇಲೆ ಗದ್ದೆ ಮಾಡು ಎಂದು ಅವನನ್ನು ಹೊಡೆದು ಬೈದು ಅಲ್ಲಿಂದ ಓಡಿಸಿದರು. ಊರ ಜನರು ಹೇಳಿದಂತೆ ಯುವಕನು ತಂದೆಯ ಸಮಾಧಿಯ ಬಳಿ ಇದ್ದ ಸ್ವಲ್ಪ ಜಾಗದಲ್ಲಿ ಮರ ಗಿಡಗಳನ್ನು ಕಡಿಯಲು ಹೋದ. ಅವನ ಬಳಿ ಕತ್ತಿ ಇರಲಿಲ್ಲ. ಊರ ಜನರು ಮಧ್ಯಾಹ್ನ ಊಟಕ್ಕೆ ಹೋಗಿದ್ದಾಗ ಅವರಿಗೆ ಗೊತ್ತಾಗದಂತೆ ಕತ್ತಿಯನ್ನು ತೆಗೆದುಕೊಂಡು ಜಮೀನು ಮಾಡತೊಡಗಿದ. ಊಟ ಮುಗಿಸಿದ ಮೇಲೆ ಜನರಿಗೆ ತಮ್ಮ ಕತ್ತಿಯ ಒಂದು ಕಾಣೆಯಾಗಿರುವುದು ತಿಳಿಯಿತು. ಅವರು ಯುವಕನ ಬಳಿ ಬಂದು ಕೇಳಿದರು. ಅವನು ಅಳುತ್ತಾ, ಅನಾಥನಾದ ನನ್ನ ಬಳಿ ಕತ್ತಿ ಇಲ್ಲದಿದ್ದುದರಿಂದ ನಾನು ನಿಮ್ಮ ಕತ್ತಿಯನ್ನು ತೆಗೆದುಕೊಂಡೆ ಎಂದು ಹೇಳಿದನು. ಜನರು ಅವನನ್ನು ಚೆನ್ನಾಗಿ ಹೊಡೆದರು. ಹೊಡೆತದಿಂದ ನೋವಿನಲ್ಲೂ ಹೇಗೋ ಕೆಲಸ ಮಾಡಿ ಅವನು ಒಂದು ಚಿಕ್ಕ ಗದ್ದೆ ಮಾಡಿಕೊಂಡ. ಊರ ಜನರು ತಮ್ಮ ಗದ್ದೆಯಲ್ಲಿ ಗಿಡ ತರಗಲೆಗಳನ್ನು ಸುಟ್ಟು ಬಿತ್ತನೆ ಮಾಡಿದರು. ಆಗಿನ ಕಾಲದಲ್ಲಿ ಬೆಂಕಿ ಪಟ್ಟಣ ಇರಲಿಲ್ಲ. ಊರ ಜನರು ಕಲ್ಲನ್ನು ಒಂದಕ್ಕೊಂದು ಉಜ್ಜಿ ಬೆಂಕಿ ಮಾಡುತ್ತಿದ್ದರು. ಯುವಕನ ಬಳಿ ಬೆಂಕಿ ಇರಲಿಲ್ಲ. ಅವನು ಒಂದು ಪಾರಿವಾಳವನ್ನು ಕರೆದು, ಬೆಂಕಿ ತಂದುಕೊಟ್ಟರೆ ನಾನು ನಿನಗೆ ಗದ್ದೆಯಲ್ಲಿ ಒಂದು ರಾಶಿಯಷ್ಟು ಭತ್ತವನ್ನು ತಿನ್ನಲು ಬಿಡುತ್ತೇನೆ ಎಂದು ಹೇಳಿದನು. ಹಾಗೆ ಪಾರಿವಾಳ ತುಂಬ ದೂರ ಹೋಗಿ ಬಂಡೆಕಲ್ಲಿನಿಂದ ಉಜ್ಜಿ ಬೆಂಕಿ ತಂದುಕೊಟ್ಟಿತು. ಅದರಿಂದ ಅವನು ತರಗಲೆ ಕಸಕಡ್ಡಿ ಸುಟ್ಟು ಹಾಕಿ ಬೀಜ ಬಿತ್ತನೆಗೆ ತಯಾರು ಮಾಡಿದ. ಅನಂತರ ಹಕ್ಕಿಯೊಂದನ್ನು ಹಿಡಿಯಲು ಬೋನು ತಯಾರಿಸಿ ಅದನ್ನು ಊರ ಜನರ ಗದ್ದೆಯ ಬದಿಯಲ್ಲಿಟ್ಟ. ಗದ್ದೆಗೆ ಬೀಜ ತಿನ್ನಲು ಬಂದ ಪಾರಿವಾಳವೊಂದು ಆ ಬೋನಿನಲ್ಲಿ ಸಿಕ್ಕಿಬಿತ್ತು. ಯುವಕನು ಆ ಪಾರಿವಾಳದ ಅವನಿಗೆ ಅಲ್ಲಿ ಬೀಜ ಸಿಕ್ಕಿತು. ಅದನ್ನು ಅವನು ತನ್ನ ಗದ್ದೆಯಲ್ಲಿ ಹಾಕಿದನು. ಹೀಗೆ ಕೆಲವು ಸಮಯವಾದ ನಂತರ ಅವನ ಗದ್ದೆಯಲ್ಲಿ ಒಂದು ಕಲ್ಲಂಗಡಿ ಗಿಡವಾಯಿತು. ಅದರಿಂದ ಬಳ್ಳಿ ಮೇಲೆ ಬಂದು ಒಂದೇ ಒಂದು ಕಾಯಿ ಆಯಿತು. ದಿನದಿಂದ ದಿನಕ್ಕೆ ಅದು ಉರುಟಾಗಿ ದೊಡ್ಡದಾಗುತ್ತಾ ಇತ್ತು. ಒಂದು ದಿನ ದೇವಲೋಕದಿಂದ 3 ಸಹೋದರಿಯರು ಯುವಕನ ಗದ್ದೆಯ ಬಳಿ ಇರುವ ಕೊಳದಲ್ಲಿ ಈಜಾಡಲು ಬಂದರು. ಈಜಾಡಿದ ನಂತರ ಅವರಿಗೆ ಗದ್ದೆಯಲ್ಲಿ ಕಲ್ಲಂಗಡಿ ಹಣ್ಣು ಕಾಣಿಸಿತು. ಅದನ್ನು ಅವರು ಕೊಯ್ದು ತಿಂದರು. ಅನಂತರ ಅವರು ದೇವಲೋಕಕ್ಕೆ ಹೋಗಲೆಂದು ಮೇಲೆ ನುಡಿದಾಗ ಅವರ ತಂದೆ ಹೇಳಿದನು, ನೀವು ಯಾಕೆ ಆ ಬಡವನ ಅನಾಥನಾಗಿರುವ ಯುವಕನ ಕಲ್ಲಂಗಡಿ ಹಣ್ಣನ್ನು ತಿಂದಿರುವುದು? ಅವನಿಗೆ ಸಹಾಯ ಮಾಡಲು ಯಾರೂ ಇಲ್ಲ. ಅವನ ಹಣ್ಣನ್ನು ತಿಂದು ನೀವು ತಪ್ಪು ಮಾಡಿರುವಿರಿ. ಆದ್ದರಿಂದ ಇನ್ನು ಮೇಲೆ ನೀವು ಆಕಾಶದಲ್ಲಿ ಇರಲು ಸಾಧ್ಯವಿಲ್ಲ. ಯುವಕನ ಪತ್ನಿಯರಾಗಿ ಅವನ ಬಳಿ ಉಳಿಯಿರಿ. ಯುವಕನು ಗದ್ದೆಗೆ ಬಂದು ತನ್ನ ಗಿಡವನ್ನು ನೋಡಿದಾಗ ಅಲ್ಲಿ ಕಲ್ಲಂಗಡಿ ಹಣ್ಣು ಇರಲಿಲ್ಲ. ಅಲ್ಲಿ ಅವನ 3 ಅಪ್ಸರೆಯರನ್ನು ಕಂಡನು. ಅಪ್ಸರೆಯರು ತಾವು ಹಣ್ಣನ್ನು ತಿಂದು ಆಗಿಯೂ ಇತ್ತು ಮತ್ತು ತಮಗೆ ಕೊಟ್ಟ ಶಾಪವನ್ನು ಹೇಳಿದರು. ಯುವಕನು ಹೇಳಿದನು, ನಾನೊಬ್ಬ ಅನಾಥ. ನನ್ನ ಬಳಿ ಉಡಲು ಬಟ್ಟೆ, ತಿನ್ನಲು ತಿಂಡಿ, ಇರಲು ಮನೆಯಾಗಲಿ ಇಲ್ಲ. ನಾನು ನಿಮ್ಮನ್ನು ಕಟ್ಟಿಕೊಂಡು ಏನು ಮಾಡಲಿ? ನೀವು ನನ್ನ ಜೊತೆ ಬರಬೇಡಿ. ಅಪ್ಸರೆ ಸಹೋದರಿಯರು ತಮ್ಮ ಪವಾಡದಿಂದ ಅವನಿಗೆ ಮನೆ, ತಿಂಡಿ ಮತ್ತು ಬಟ್ಟೆ ಸಿಗುವಂತೆ ಮಾಡಿದರು. ಯುವಕನ ಜೊತೆ ಮದುವೆಯಾಗಿ ಅವರು ಭೂಲೋಕದಲ್ಲಿ ಉಳಿದರು. ಹೀಗಿರಲು ಕೆಲವು ಸಮಯದ ನಂತರ ಆ ಊರಿನ ಜನರು ಜಮೀನ್ದಾರನ ಗದ್ದೆಯಲ್ಲಿ ಬೇಸಾಯ ಮಾಡಲು ಹೋದರು. ತರಗೆಲೆ ಕಸ ಸುಡಲು ಅವರ ಬಳಿ ಬೆಂಕಿ ಇರಲಿಲ್ಲ. ಅವರು ತಮ್ಮ ಮಕ್ಕಳನ್ನು ಕರೆದು,
ಯುವಕನ ಮನೆಯಿಂದ ಬೆಂಕಿ ತರಲು ಹೇಳಿದರು. ಆದರೆ ಆತನ ಮನೆಗೆ ಹೋದವರೆಲ್ಲ ಕಾಣೆಯಾಗತೊಡಗಿದರು. ಹೀಗೆ ತುಂಬ ಮಂದಿ ಅಲ್ಲಿ ಹೋದವರು ಹಿಂದಿರುಗಿ ಬಾರದಿದ್ದರಿಂದ ಜಮೀನ್ದಾರನು ತನ್ನ ಬಾಯಿಯಲ್ಲಿ ಹೊಗೆಬತ್ತಿಯ ಪೈಪನ್ನಿಟ್ಟುಕೊಂಡು ಬೆಂಕಿ ಕೇಳಲು ಯುವಕನ ಮನೆಗೆ ಹೋದನು. ಅಲ್ಲಿದ್ದ ಬೆಂಕಿಯ ಕೆಂಡದಿಂದ ಆತನು ತನ್ನ ಪೈಪನ್ನು ಉರಿಸಿ ಸೇರತೊಡಗಿದನು. ಆಗ ಅವನಿಗೆ ಅಲ್ಲಿ 3 ಅಪ್ಸರೆಯರು ಕಾಣಿಸಿದರು. ಅವನಿಗೆ ಅವರನ್ನು ಪಡೆಯುವ ಆಸೆ ಆಯಿತು. ಅಲ್ಲಿಂದ ಅವನು ಹಿಂತಿರುಗಿ ತನ್ನ ಮನೆಗೆ ಹೋದನು. ಆ ಯುವಕನಿಂದ ಯಾವ ರೀತಿಯಲ್ಲಿ ಅಪ್ಸರೆಯರನ್ನು ಪಡೆಯಬಹುದು ಎಂದು ಅವನು ಆಲೋಚಿಸಿದನು. ಮಾರನೇ ದಿನ ಜಮೀನ್ದಾರನು ಯುವಕನನ್ನು ತನ್ನ ಮನೆಗೆ ಕರೆದು ಹೇಳಿದನು, ನಿನ್ನ ಹುಂಜ ಮತ್ತು ನಿನ್ನ ಹುಂಜ ಕಾದಾಡಲಿ. ನಿನ್ನ ಹುಂಜ ಸೋತು ಸತ್ತು ಹೋದರೆ ನೀನು ನಿನ್ನ ಪತ್ನಿಯರನ್ನು ನನಗೆ ಕೊಡಬೇಕು. ನನ್ನ ಹುಂಜ ಸತ್ತರೆ ನಿನ್ನ ಪತ್ನಿಯರು ನಿನ್ನ ಬಳಿ ಉಳಿಯುವರು. ಜಮೀನ್ದಾರನ ಮಾತನ್ನು ಕೇಳಿ ಹೆದರಿದ ಯುವಕ ಅಳುತ್ತಾ ಮನೆಗೆ ಹೋದನು. ಅವನು ಅಳುವುದನ್ನು ನೋಡಿದ ಅವನ ಪತ್ನಿಯರು, ಯಾಕೆ ಅಳುತ್ತಿರುವೆ ಎಂದು ಕೇಳಿದರು. ಅನಾಥ ಯುವಕನು ಜಮೀನ್ದಾರನು ತನ್ನ ಜೊತೆ ಮಾಡಿದ ಪಂದ್ಯವನ್ನು ತಿಳಿಸಿದನು. ಓಹೋ, ಅಳಬೇಡ, ನಾವು ಅದಕ್ಕೊಂದು ಉಪಾಯ ಮಾಡೋಣ ಎಂದು ಅಪ್ಸರೆಯರು ಹೇಳಿ ಕಾಡಿನಿಂದ ಒಂದು ಬಲಶಾಲಿಯಾದ ಕಾಡುಕೋಳಿ ಹುಂಜವನ್ನು ಅವನಿಗೆ ತಂದುಕೊಟ್ಟರು. ಮಾರನೆಯ ದಿನ ಯುವಕನು ಕಾಡು ಹುಂಜವನ್ನು ತೆಗೆದುಕೊಂಡು ಜಮೀನ್ದಾರನ ಮನೆಗೆ ಬಂದನು. ಅಲ್ಲಿ ಜಮೀನ್ದಾರನ ಹುಂಜದನ್ನು ಕುಕ್ಕಿ ಕಾಡು ಹುಂಜ ಕೊಂದು ಹಾಕಿತು. ಇದನ್ನು ನೋಡಿ ಜಮೀನ್ದಾರನು ಇನ್ನೊಂದು ಉಪಾಯ ಮಾಡಿದನು. ನಾಳೆ ನಿನ್ನ ಹಂದಿ ಮತ್ತು ನನ್ನ ಹಂದಿ ಕಾದಾಡಲಿ. ನಿನ್ನ ಹಂದಿ ಸತ್ತರೆ ನೀನು ಪತ್ನಿಯರನ್ನು ನೀನು ನನಗೆ ಕೊಡಬೇಕು. ನನ್ನ ಹಂದಿ ಸತ್ತರೆ ನಿನ್ನ ಪತ್ನಿಯರು ನಿನ್ನ ಬಳಿ ಉಳಿಯುವರು ಎಂದು ಜಮೀನ್ದಾರನು ಹೇಳಿದನು. ಯುವಕನು ಅಳುತ್ತಾ ಮನೆಗೆ ಹೋದನು. ಯಾಕೆ ಅಳುತ್ತಿರುವೆ ಎಂದು ಆತನ ಪತ್ನಿಯರು ವಿಚಾರಿಸಿದರು. ತನಗೂ ಜಮೀನ್ದಾರನಿಗೂ ನಡೆದ ಪಂದ್ಯದ ವಿಷಯವನ್ನು ತಿಳಿಸಿ ತನ್ನ ಬಳಿ ಹಂದಿ ಇಲ್ಲ ಎಂದು ಹೇಳಿದ. ನಾವು ಅದಕ್ಕೊಂದು ಉಪಾಯ ಮಾಡೋಣ ಎನ್ನುತ್ತಾ ಆ ಸಹೋದರಿಯರು ಅವನಿಗೆ ಒಂದು ಕಾಡು ಹಂದಿಯನ್ನು ತಂದುಕೊಟ್ಟರು. ಆ ಹಂದಿಯನ್ನು ತೆಗೆದುಕೊಂಡು ಯುವಕನು ಜಮೀನ್ದಾರನ ಮನೆಗೆ ಹೋದನು. ಜಮೀನ್ದಾರನ ಹಂದಿ ಜೊತೆ ಕಾಡು ಹಂದಿ ಕಾದಾಡಿ ಅದನ್ನು ಕೊಂದು ಹಾಕಿತು. ಈಗಲೂ ಜಮೀನ್ದಾರನು ಸೋತನು. ಇದರಿಂದ ಸಮಾಧಾನವಾಗದೆ ಅವನು ಇನ್ನೊಂದು ಪಂದ್ಯವನ್ನು ಹೇಳಿದ. ನಾಳೆ ಎಮ್ಮೆಯ ಕಾದಾಟವಾಗಲಿ. ನಿನ್ನ ಎಮ್ಮೆ ಸತ್ತರೆ ನೀನು ನಿನ್ನ ಪತ್ನಿಯರನ್ನು ನನಗೆ ಕೊಡಬೇಕು. ನನ್ನ ಎಮ್ಮೆ ಸತ್ತರೆ ನಿನ್ನ ಪತ್ನಿಯರು ನಿನ್ನ ಬಳಿ ಉಳಿಯುವರು ಎಂದು ಜಮೀನ್ದಾರನು ಹೇಳಿದನು. ಇವನು ಅಳುತ್ತಾ ಮನೆಗೆ ಹೋದನು. ಅಳುತ್ತಾ ಬಂದ ಯುವಕನನ್ನು ಕಂಡು ಆತನ ಪತ್ನಿಯರು, ಯಾಕೆ ಅಳುತ್ತಿರುವೆ ಎಂದು ಕೇಳಿದರು. ಜಮೀನ್ದಾರನು ನಾಳೆ ಎಮ್ಮೆಗಳ ಕಾದಾಟಕ್ಕೆ ಆಹ್ವಾನಿಸಿರುವನು. ನನ್ನ ಬಳಿ ಎಮ್ಮೆ ಇಲ್ಲ ಎಂದು ಅವನು ಹೇಳಿದನು. ಓಹೋ, ಅದಕ್ಕಾಗಿ ಅಳಬೇಡ ಎನ್ನುತ್ತಾ ಅವರು ಕಾಡಿಗೆ ಹೋಗಿ ಒಂದು ಕಾಡು ಕೋಣವನ್ನು ತೆಗೆದುಕೊಂಡು ಬಂದರು. ಅವನು ಅದನ್ನು ತೆಗೆದುಕೊಂಡು ಜಮೀನ್ದಾರನ ಮನೆಗೆ ಹೋದನು. ಎಮ್ಮೆ ಮತ್ತು ಕಾಡು ಕೋಣದ ಕಾದಾಟದಲ್ಲಿ ಜಮೀನ್ದಾರನ ಎಮ್ಮೆ ಸತ್ತು ಹೋಯಿತು. ಜಮೀನ್ದಾರನ ಉಪಾಯವೊಂದೂ ಫಲಿಸಲಿಲ್ಲ. ಈ ಸಾರಿ ಅವನು ಕುದುರೆಯ ಜೊತೆ ಯುವಕನ ಕುದುರೆಯ ಕಾಳಗವಾಗಲಿ ಎಂದು ಹೇಳಿದನು. ಯುವಕನು ಅಳುತ್ತಾ ಮನೆಗೆ ಬರುತ್ತಿರುವುದನ್ನು ನೋಡಿದ ಅವನ ಪತ್ನಿಯರು, ಯಾಕೆ ಅಳುತ್ತಿರುವೆ ಎಂದು ಕೇಳಿದರು. ಜಮೀನ್ದಾರನ ಕುದುರೆ ಜೊತೆ ನನ್ನ ಕುದುರೆ ಕಾದಾಡಬೇಕಂತೆ. ನನ್ನ ಕುದುರೆ ಸತ್ತರೆ ನಾನು ನಿಮ್ಮನ್ನು ಅವನಿಗೆ ಒಪ್ಪಿಸಬೇಕಂತೆ. ಅವನ ಕುದುರೆ ಸತ್ತರೆ ನೀವು ನನ್ನ ಬಳಿ ಉಳಿಯುವಿರಿ. ನನ್ನ ಬಳಿ ಕುದುರೆ ಇಲ್ಲ ಎಂದು ಅವನು ಹೇಳಿದನು. ದೇವಲೋಕದಿಂದ ಬಂದ ಈ ಅಪ್ಸರೆಯರು ತಮ್ಮ ಪವಾಡದಿಂದ ಒಂದು ಬಲಶಾಲಿಯಾದ ಕುದುರೆಯನ್ನು ಸೃಷ್ಟಿಸಿ ಅವನಿಗೆ ಕೊಟ್ಟರು. ಈ ಕುದುರೆ ಜಮೀನ್ದಾರನ ಕುದುರೆಯನ್ನು ಸೋಲಿಸಿ ಅದನ್ನು ಕೊಂದು ಹಾಕಿತು. ಎಷ್ಟು ಬಾರಿ ಸೋತರೂ ಜಮೀನ್ದಾರನು ತನ್ನ ಛಲವನ್ನು ಬಿಡಲಿಲ್ಲ. ಈ ಸಾರಿ ನನ್ನ ಆನೆಯ ಜೊತೆ ನಿನ್ನ ಆನೆ ಕಾದಾಡಲಿ ಎಂದು ಹೇಳಿದನು. ನನ್ನ ಬಳಿ ಆನೆ ಇಲ್ಲವಲ್ಲ, ನಾನೇನು ಮಾಡಲಿ ಎಂದು ಹೇಳುತ್ತಾ ಅವನು ಮನೆಗೆ ಬಂದನು. ಏ ಅನಾಥ ಯುವಕನೇ, ಯಾಕೆ ಅಳುತ್ತಿರುವೆ? ನೀನು ಅಳಬಾರದು ಎಂದು ಅವನ ಪತ್ನಿಯರು ಹೇಳಿದರು. ಅವನು ತನಗೂ ಜಮೀನ್ದಾರನಿಗೂ ನಡೆದ ಮಾತುಕತೆಯನ್ನು ಅವರಿಗೆ ತಿಳಿಸಿದನು. ಅವರು ಅವನಿಗೊಂದು ಉಪಾಯ ಹೇಳಿಕೊಟ್ಟರು. ಹಾಗೆಯೇ
ಅವನು ತನ್ನ ಕೆಲವು ಸ್ನೇಹಿತರನ್ನು ಕರೆದುಕೊಂಡು ಹೋಗಿ ಒಂದು ದೊಡ್ಡ ಬಿದಿರು ಮತ್ತು ಮರವನ್ನು ಕಡಿದು ತಂದನು. ಅನಂತರ ಅವರೆಲ್ಲ ಸೇರಿ ಬಂದೂಕಿಗೆ ಉಪಯೋಗಿಸುವ ಮದ್ದನ್ನು ಚೆನ್ನಾಗಿ ಪುಡಿ ಮಾಡಿ ಬಿದಿರಿನೊಳಗೆ ತುಂಬಿಸಿದರು. ಮರದಿಂದ ಆನೆಯನ್ನು ತಯಾರಿಸಿ ಬಿದಿರನ್ನು ಜೋಡಿಸಿ ಅದನ್ನು ಮರದ ಗೆಲ್ಲಿನಿಂದ ಮುಚ್ಚಿದರು. ಆಮೇಲೆ ಅವರು ಅದಕ್ಕೆ ಜೀವವನ್ನು ಕೊಟ್ಟರು. ಅವನ ಪತ್ನಿಯರು ಹೇಳಿದರು, ಜಮೀನ್ದಾರನು ನಿನ್ನ ಆನೆ ಯಾವುದನ್ನು ತಿನ್ನುತ್ತದೆ ಎಂದು ಕೇಳಿದರೆ, ನೀನು ನನ್ನ ಆನೆ ಬೆಂಕಿಯನ್ನು ಕಾಯಿಸಿದ ಕಬ್ಬಿಣವನ್ನು ತಿನ್ನುತ್ತದೆ, ನಿನ್ನ ಆನೆ ಯಾವುದನ್ನು ತಿನ್ನುತ್ತದೆ ಎಂದು ಕೇಳು. ಯುವಕನು ಆನೆಯ ಮೇಲೆ ಕುಳಿತುಕೊಂಡು ಜಮೀನ್ದಾರನ ಮನೆಯ ಬಳಿಗೆ ಬಂದನು. ತನ್ನ ಆನೆಯನ್ನು ತೆಗೆದುಕೊಂಡು ಬಂದ ಜಮೀನ್ದಾರನು, ನಿನ್ನ ಆನೆ ಏನು ತಿನ್ನುತ್ತದೆ ಎಂದು ಕೇಳಿದನು. ನನ್ನ ಆನೆ ಬೆಂಕಿಯಲ್ಲಿ ಕಾಯಿಸಿದ ಕಬ್ಬಿಣವನ್ನು ತಿನ್ನುತ್ತದೆ, ನಿನ್ನ ಆನೆ ಏನು ತಿನ್ನುತ್ತದೆ ಎಂದು ಯುವಕನು ಕೇಳಿದನು. ನನ್ನ ಆನೆ ಸೊಪ್ಪು ತಿನ್ನುತ್ತದೆ ಎಂದು ಜಮೀನ್ದಾರನು ಹೇಳಿದನು. ಬೆಂಕಿಯಲ್ಲಿ ಕಾಯಿಸಿದ ಕಬ್ಬಿಣವನ್ನು ತಿನ್ನುವ ಆನೆಯನ್ನು ನೋಡಲು ಆ ದಿನ ಅಲ್ಲಿಗೆ ಊರ ಜನರೆಲ್ಲ ಬಂದು ಸೇರಿದ್ದರು. ಜಮೀನ್ದಾರನ ಅಪ್ಪಣೆಯಂತೆ ಕೆಲವರು ಕಬ್ಬಿಣ ಸಲಾಕೆಯನ್ನು ಬೆಂಕಿಯಲ್ಲಿ ಸುಟ್ಟು ತಂದರು. ಆಗ ಯುವಕನು ಅವರಿಗೆ ತಿಳಿಯದಂತೆ ಅಲ್ಲಿಂದ ಓಡಿ ಹೋದನು. ಬೆಂಕಿಯಿಂದ ಕೆಂಪಗಾದ ಕಬ್ಬಿಣ ಆನೆಯನ್ನು ಮುಟ್ಟಿದೊಡನೆ ದೊಡ್ಡ ಸದ್ದಾಗಿ ಬೆಂಕಿ ಸಿಡಿದು ಜಮೀನ್ದಾರ ಮತ್ತು ಊರ ಜನರು ಸತ್ತು ಹೋದರು. ಅನಾಥ ಯುವಕನು ತನ್ನ ಪತ್ನಿಯರನ್ನು ಜಮೀನ್ದಾರನ ಮನೆಗೆ ಕರೆದುಕೊಂಡು ಬಂದು ಸಂತೋಷದಿಂದ ಜೀವಿಸಿದನು.